ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬೀಡ್ಸ್ ವರ್ಕಲ್ಲಿ ಇನ್ನೊಂದು ಡಿಸೈನನ್ನು ತೋರಿಸ್ಕೊಡ್ತಿದ್ದೀನಿ. ಅದು ಯಾವ ಡಿಸೈನ್ ಅಂತ ಈಗ ನೋಡೋಣ. ನೋಡಿ, ಲೀವ್ಸನ್ನು ಬರ್ಕೊಳ್ಳೋದು, ಫೆದರ್ ಸ್ಟಿಚ್ ಹಾಕ್ತೀವಿ ನೋಡಿ. ಫೆದರ್ ಸ್ಟಿಚ್ ಅಂದರೆ ಫೆದರಲ್ಲಿ ನವಿಲು ಗರಿಯಲ್ಲಿ ಬರುವಂಥ ಕಣ್ಣಿನ ಡಿಸೈನ್ ಇರುತ್ತೆ ನೋಡಿ. ಆ ಥರದ್ರಲ್ಲಿ ನಾನು ಫಿಲ್ಲಿಂಗ್ ಮಾಡೋದು ಹೇಗೆ ಅಂತ ನಾನೀಗ ತೋರಿಸ್ಕೊಡ್ತೀನಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡದಂತೆ ನೋಡಿ. ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೋಡಿ, ಇಲ್ಲಿ ದಾರನೇ ಎಳ್ಕೋಬೇಕು. ಈ ಡಿಸೈನ್ಗಳನ್ನೆಲ್ಲ ಏನಕ್ಕೆ ತೋರಿಸ್ಕೊಡ್ತಿದ್ದೀನಿ ಅಂದರೆ, ಈಗ ಸುಮಾರು ಡಿಸೈನ್ಸನ್ನು ಈಗಾಗಲೇ ನಾನು ತೋರಿಸಿದ್ದೀನಿ. ಈಗ ನೋಡಿ, ಇಲ್ಲಿಂದ ಮಧ್ಯಕ್ಕೆ ಒಂದು 4 ಬೀಡ್ಸನ್ನು ಹಾಕಿಬಿಟ್ಟು ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಪುನಃ ಇಲ್ಲಿ ಮೇಲ್ಗಡೆಗೆ ಒಂದು ಸೈಡಲ್ಲಿ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತೀನಿ. ಕೊನೆಯವರೆಗೂ ವಿಡಿಯೋನ ನೋಡ್ಕೊಂಡೋಗಿ. ಈಗ ನೋಡಿ, ಮೇಲ್ಗಡೆಯಿಂದನೇ ಬರಬೇಕಿದು. ಈ ರೀತಿ ಬಂದು ಮಧ್ಯದಲ್ಲಿ, ಬೇಕಂದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಮಧ್ಯದಲ್ಲಿ ನೀವು ಒಂದು ಗೆರೆಯನ್ನು ಹಾಕೋಬೋದು. ನಾನು ಸುಮಾರು ಸತಿ ತೋರಿಸ್ಕೊಟ್ಟಿರೋದ್ರಿಂದ ಹಾಗೆ ಮಾಡ್ತಿದ್ದೀನಿ. ನೋಡಿ, ಪುನಃ ಇಲ್ಲಿಗೆ ಒಂದು ಲಾಕನ್ನು ಮಾಡ್ಕೋಬೇಕು. ಇವೆಲ್ಲ ನಿಮಗೆ ಬ್ರೈಡಲ್ ವರ್ಕ್ ಮಾಡುವಾಗ ಖಂಡಿತವಾಗ್ಲೂ ಬೇಕಾಗ್ತವೆ. ನಿಮಗೆ ಬ್ರೈಡಲ್ ಡಿಸೈನ್ ಮಾಡುವಾಗ ಈ ರೀತಿ ಎಲ್ಲ ಡಿಸೈನ್ ಮಾಡಿ ಕೊಟ್ಟರೆ ನಿಮಗೆ, ನಾನು ಹೇಳ್ದಂಗೆ ತಿಂಗಳಿಗೆ ನೀವು ಈಗ ಕಲ್ತಿರುವಂಥದ್ರಲ್ಲೇ ನೀವು ತಿಂಗಳಿಗೆ ಒಂದು 15,000 - 20,000 ರೂಪಾಯಿನಾದರೂ ಸಂಪಾದನೆ ಮಾಡುವಷ್ಟು ನಿಮಗೆ, ಈಗ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಬಂದೇ ಬರ್ತದೆ ಅನ್ನುವಂಥ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು. ಯಾಕೆಂದರೆ ನೀವು ಮಾಡ್ತಾ ಇರುವಂಥ ಪ್ರಾಕ್ಟೀಸಲ್ಲಿ ನಾವು ಕೆಲಸ ನೀಟಾಗಿ ಮಾಡ್ತಿದ್ದೀವಿ ಅಂದರೆ ಆದಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ನಮ್ಮ ಕೆಲಸ ನಮಗೆ ಇದು ಕರೆಕ್ಟಾಗಿ ನಾವು ಮಾಡೋದಕ್ಕೆ ಬರುತ್ತೆ ಎನ್ನುವಂಥದ್ದು. ಅದಕ್ಕೋಸ್ಕರ ನೀವು ನನ್ನ ಜೊತೆಯಲ್ಲಿ ನೀವು ಪ್ರಾಕ್ಟೀಸನ್ನು ಮಾಡಬೇಕು. ನೀವು ಎಷ್ಟು ಪ್ರಾಕ್ಟೀಸನ್ನು ಮಾಡ್ತೀರಾ ಅಷ್ಟು ಸಲೀಸಾಗಿ ನೀವು ಡಿಸೈನ್ಗಳನ್ನು ಕಲಿಬಹುದು. ಇನ್ನು ಹೇಳ್ಕೊಡುವಂಥ ಡಿಸೈನ್ಗಳು ತುಂಬಾ ಇದೆ. ನಿಮಗೆ ಇಷ್ಟು ಈಸಿಯಾಗಿ ಇಷ್ಟು ವಿವರಣೆಯೊಂದಿಗೆ ಹೇಳ್ಕೊಡುವಂಥದ್ದು ಎಲ್ಲೂ ಸಿಗೋದಿಲ್ಲ. ದುಡ್ಡು ಕೊಟ್ಟು ನೀವು ಕ್ಲಾಸಿಗೆ ಸೇರ್ಕೊಂಡ್ರೂ ಸಹ ಇಷ್ಟೊಂದೆಲ್ಲ ಹೇಳ್ಕೊಡೋದಿಲ್ಲ. ಯಾಕೆ ಅಂದರೆ ಅವರು ಒಂದು ಬೇಸಿಕ್ಕಲ್ಲಿ ಉದಾಹರಣೆಗೆ ಒಂದು ಕೊಡ್ತಾರೆ, ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆದರೆ ನಾನು ದಿನ ಒಂದೊಂದು ರೀತಿಯಲ್ಲಿ ನಾನು ಬೀಡ್ಸ್ ವರ್ಕನ್ನು ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನೀವು ನಮಗೆ ಯಾವುದೇ ಫೀಸ್ ಅಂತ ಕೊಡಬೇಕಾಗಿಲ್ಲ. ನೀವೇನಾದರೂ ಒಳ್ಳೇದು ಮಾಡಬೇಕು ಅನಿಸಿದ್ರೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಜೊತೆಗೆ ನೀವು ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡೋದೊಂದೇ ಅಲ್ಲ, ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ನಮ್ಮ ಬ್ಯುಸಿ ಕೆಲಸದಲ್ಲೂ ನಾನು ಎಲ್ಲನೂ ಹೇಳ್ಕೊಡ್ತಿದ್ದೀನಿ ಅಂತಂದಾಗ ಅದು ಉಪಯೋಗ ಆಗಬೇಕು. ನಿಮಗೆ ಯಾವುದೇ ಡಿಸೈನ್ ಬರಲ್ಲ ಅಂತಂದ್ರೂ, ನಿಮಗೆ ಯಾವ್ದಾರ ಡಿಸೈನಲ್ಲಿ ಡೌಟ್ಸ್ ಇತ್ತು ಅಂದ್ರೂ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದೇ ಬೇಜಾರಿಲ್ಲ, ಹೇಳ್ಕೊಡ್ತೀನಿ. ಯಾವ ರೀತಿ ನಿಮಗೆ ಇದೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಆ ವಿಡಿಯೋನ ಇನ್ನೊಂದು ಸತಿ ನೋಡೋದಾಗಿರ್ಬೋದು. ಅದಕ್ಕೆ ಯಾವುದೇ ನೀವು ಅದಕ್ಕೊಂದಷ್ಟು ಟೈಮನ್ನು ಕೊಡಬೇಕಷ್ಟೆ. ಇನ್ನು ಬಿಟ್ಟರೆ ಎಲ್ಲ ವಿಡಿಯೋದಲ್ಲಿರುತ್ತೆ, ನೀವು ಆರಾಮಾಗಿ ತಿಳ್ಕೊಬಹುದು. ಈಗ ನೋಡಿ, ಆಲ್ಮೋಸ್ಟ್ ಇದು ಮುಗಿತಾ ಬಂದಿದೆ. 4 ಬೀಡನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಫಸ್ಟು ಎಷ್ಟನ್ನು ತಗೋತೀರೋ ಅಷ್ಟನ್ನೇ ತಗೋಬೇಕು. ಯಾಕೆ ಅಂದರೆ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದಾದರೆ ಫಿಲ್ಲಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ತಗೋತೀರಾ ಅಷ್ಟನ್ನೇ ತಗೊಳ್ಳಿ. ನೋಡಿ, ಈಗ ಇಲ್ಲಿ ಮಾಡಿದ್ರೆ ಇದು ಲಾಸ್ಟ್ ಎಂಡ್ಗೆ ಬಂದಿದೆ. ಈ ಡಿಸೈನನ್ನು ನೀವು ನೋಡ್ಬೋದು. ಈ ಡಿಸೈನನ್ನು ನೀವು ಬುಟ್ಟ ರೀತಿ ಕೊಟ್ಟು ಸ್ಲೀವ್ಸ್ಗೆ ಮಾಡಿ ಮತ್ತು ನೆಕ್ಲೈನಲ್ಲೆಲ್ಲ ಮಾಡಿದ್ರೆ ನಿಮಗೆ ಎಷ್ಟು ಬ್ರೈಡಲ್ ಡಿಸೈನ್ ಆಗುತ್ತೆ ಅಂದರೆ, ನೀವು ಒಂದು ದಿನಕ್ಕೆ ನಿಮಗೆ ಸ್ಟಾರ್ಟಿಂಗ್ ಆಗಲಿ ಒಂದು ವಾರ ಆದ್ರೂ ಪರವಾಗಿಲ್ಲ. ಒಂದು ವಾರಕ್ಕೆ ನೀವು ವರ್ಕಲ್ಲೇ ನೀವು ಸಾಮಾನ್ಯವಾಗಿ ನೀವು ಸ್ಟಾರ್ಟಿಂಗ್ ಶುರು ಮಾಡಿದ್ದೀರಾ ಅಂತಂದ್ರೂ ನೀವು ಸಾವಿರಾರು ರೂಪಾಯಿಯನ್ನು ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್. ಆದಷ್ಟು ಇದನ್ನು ಒಂದು ಮೋಟಿವೇಟಾಗಿ ತಗೊಂಡು ಆದಷ್ಟು ಟ್ರೈ ಮಾಡಿ ಜೊತೆಗೆ ಪ್ರಾಕ್ಟೀಸ್ ಮಾಡಿ. ನೋಡಿ, ಈಗ ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಈಗ ನೀವೇ ಹೇಳಿ, ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೇಳ್ಕೊಡ್ತಾ ಇರುವಂಥ ರೀತಿ ನಿಮಗೆ ಎಷ್ಟು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಮುಂದಿನ ವೀಡಿಯೋಸನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಡಿಸೈನು. ಇದನ್ನು ಪ್ರಾಕ್ಟೀಸ್ ಮಾಡಿ, ಜೊತೆಗೆ ಇದು ಎಷ್ಟು ಯೂಸ್ಫುಲ್ ಆಗುತ್ತೆ ಮುಂದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.